ಅಷ್ಟ ಹೋಗಿರಲ್ಲ, ನಮಗೂ ಕರಿಬೇಕ ಬೇಡ? ನಾವು ಬರ್ತಿದ್ವಿ. ಏಟರ ಒಟ್ಟು ಒಂಚೂರು ಸಹಾಯ ಆಕತ್ ನಿಮಗೂ. ಏನವಲ್ಲ ಅಲ್ತಕ್ಕ, ನನಗಂತೂ ಏನೂ ತಿಳಿಲಿಲ್ಲ. ವಿನಯ್ ಹೆಂಗೆ ಹೇಳಿದ ಹಂಗೆ ಕೇಳಿದ್ವಿ ನಾವು ಅಷ್ಟ. ನನ್ನ ತಲೆಯಾಗೂ ಬರಲಿಲ್ಲ ಬಿಡ. ಹೋಲ್ ಬಿಡು, ಕರಿಲಿದ್ರೆ ಏನಾತ, ಎಲ್ಲ ಸಸುತ್ರ ಆತಲ್ಲ. ಅಂತ ಇಂತ ಹಿಡ್ದ ಹಾಕಿದ್ರು ಬಿಡು ಅವನ್ನ. ಚಲೋ ಮಾಡಿದ್ರೆ ಏನಾರ ಆಗಲಿ. ಅಂದಂಗೆ ವಿನಯ್ ಇಲ್ಲೋಗ್ಯಾನ, ಕಾಣವಲ್ನಲ್ಲ. ನಿನ್ನೆ ಅವನ್ನ ಹಿಡಿದು ಕೊಟ್ಟಿದ್ವಲ್ಲ ದೊಡವ, ಅವನ್ನ ದವಾಖಾನೆ ಸೇರಿಸಿದ್ರ. ಹೆಂಗದನ ಏನಾರು ಬಾಯ್ ಬಿಟ್ಟು ನನಗೆ ಕೇಳೋಣ ಅಂತಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಯಾರ. ಸ್ಟೇಷನ್ಗೆ ಹೋಗಿದ್ದು ಆತು, ಹೊಳ್ಳಿ ಬಂದದ್ದು ಆತು. ಏನು ಹೇಳಿದ್ರಪ್ಪ ಪೊಲೀಸ್ ಸ್ಟೇಷನ್ನಾಗ? ಏನಾರು ಬಾಯ್ ಬಿಟ್ನಂತ? ಏನು ಅವನು ಹೆಂಗೆ ಆತ ಹೆಂಗಿಲ್ಲ, ಎಲ್ಲಿ ಭೇಟಿಯಾಗಿದ್ದವನು, ಹೆಂಗೆ ಫೋಟೋ ತಗೊಂಡ ಅನ್ನೋದು ಏನಾರ ಗೊತ್ತಾತಂತೇನು? ಹ್ಞೂ ಅತ್ತಿ, ಕೆಲವೊಂದು ವಿಷಯ ಬಾಯ್ಬಿಟ್ಟಾನ. ಅಷ್ಟಕ್ಕೂ ಅವನು ಈಕೆ ಟೂರ್ ಹೋದಾಗಿಂದ ಬೆನ್ನು ಹತ್ತಿಲ್ಲ. ಅವನು ಅದಕ್ಕೂ ಮುಂಚಿದ್ದನ್ನು ಫಾಲೋ ಮಾಡಕತ್ತೇನ ಅಂತಿಕಿನ. ಹಾಗಾಗಿ ಈಕೆ ಫೋಟೋಗಳೆಲ್ಲ ಯಾವಾಗ ಸಿಗ್ತಾವ ಅವನ್ನ ಕಲೆಕ್ಟ್ ಮಾಡ್ಕೊಂಡು ಈ ಥರ ಎಲ್ಲ ವಿಡಿಯೋ ಮಾಡ್ಯಾನಂತ. ಅವ್ವಾ ನೋಡು, ಅವನ್ನ ಹಲ್ಕಟ್ ಬೇಡನ. ಈ ನಮ್ನಿ ಮಾಡಿದ್ರೆ ಹೆಣ್ಣೋಡ್ರನ್ನ ಸಾಲಿಗೆ ಕಳಿಸ್ಬಾರ್ದ ಯಪ್ಪ, ಒಂದು ತಿಳಿಯಂಗಲ್ ನೋಡು. ಹಂಗಂದ್ರೆ ಹೆಂಗಲಿ ಸಾಲಿಗೆ ಕಳಿಸ್ಬೇಕು ಮತ್ತು ಹೆಣ್ಮಕ್ಳಿಗೆ ಏನು ಅವ್ರನ್ನೇನು ಮನೆಗೆ ಇಟ್ಕೊಂಡು ಕುಂದ್ರಕಾಕತ್ತೆ. ಆದ್ರೆ ನಾವು ಸಾಲಿಗೆ ಕಳಿಸ್ತೀವಿ ಅಂದ್ರೆ ಎಲ್ಲಿ ಹೋಕ್ಕವು ಹುಡ್ರು, ಹೆಂಗೆ ಬರ್ತಾವು, ಯಾರನ್ನ ಗೆಳೆಯರು ಮಾಡ್ಕೊಂಡಾರ, ಯಾರನ್ನ ಗೆಳತಿಯರು ಮಾಡ್ಕೊಂಡಾರ ಅಂತಂದು ತಾಯಿ ತಂದೆ ಆದರೂ ನಾವು ಕಣ್ಣು ಇಟ್ಟಿರ್ಬೇಕು ಅವ್ರ ಮೇಲೆ. ಅಲ್ರಿ ಅಣ್ಣಾರ, ಅದು ಏಟಂತ ಕಣ್ಣು ಇಡಕತ್ತೇಳು? ಇವ್ರಿಂದೇನು ನಾವು ಹೋಗಕತ್ತೇನ್ರಿ ಸಾಲಿಗೆ? ಸಾಲಿ ಹೋಗ್ತಾರ ಬರ್ತಾರ ಅಂತ ತಿಳಿದಿರ್ತೇವಿ. ಇವು ಇಂಥವೆಲ್ಲ ಮಾಡ್ತಾರಂತಂದು ಹೆಂಗೆ ಗೊತ್ತಾಗ್ಬೇಕ್ರಿ ನಮಗೆ? ಹಂಗಲ್ಲಲ್ಲಿ ಸುಮ್ಮಿದು, ಅವ್ರೇನ ಸಾಲಿಗೆ ಹೋಗಾರ ಬರ್ತಾರೆ ಖರೆ. ಆದ್ರೆ ಸಾಲಿಗೆ ಓದಿದ್ದಿಲ್ವ, ಏನಾಯ್ತು ಏನಿಲ್ಲ ಇವತ್ತು, ಹೆಂಗೆ ಪಾಠ ಮಾಡಿದ್ರು, ಏನಾಯ್ತು ಸಾಲ್ಯಾಗ ಎಲ್ಲ ಒಂದು ಅರ್ಧ ತಾಸು ಆಗಲಿ ಒಂದು 10 ನಿಮಿಷ ಆಗಲಿ ಕುತ್ಕೊಂಡು ಮಕ್ಕಳ ಜೊತೆ ಮಾತಾಡ್ಬೇಕಂತ ನಾವು. ಇವತ್ತಿಂದ ಏನಾಯ್ತು ಏನಿಲ್ಲ ಅನ್ನೋದ್ರ ಬಗ್ಗೆ. ಅಂದ್ರೆ ಹುಡುಗರು ಮನಸ್ಸು ಬಿಚ್ಚಿ ಮಾತಾಡ್ತಾವು, ಇವತ್ತು ಏನಾಯ್ತು ಏನಿಲ್ಲ ಅಂತ ಹೇಳ್ತಾವು. ಹಾಂ, ಈಟಾದ್ರೆ ಮಾಡ್ಬೋದು ಬಿಡು. ಮನೆ ಕುಂತಲ್ಲೇನ ಈಟ್ ಮಾಡ್ರಿ, ಬಂದು ಬರತ್ತಿಗೆ ಹೋಗೋತ್ತಿಗೆ ಕೇಳ್ರಿ ಅಂದ್ರೆ ಕೇಳ್ಬೋದು. ಆದ್ರೆ ಅವರಿಂದ ನಾವು ಪಾಟಿ ಗಂಟೆ ಸಾಲಿಗೆ ಹೋಗಕ್ಕತ್ತೇನೆ? ಹಂಗಲ್ಲತ್ತಿ, ಅದು ನಾವು ಮಕ್ಕಳಿಗೆ ಯಾವಾಗಲೂ ಸ್ಟ್ರಿಕ್ ಅಂತ ಇಟ್ಟಿರ್ತೇವೆ. ನಮ್ಮನ್ನು ನೋಡತ್ತಿಗೆ ಹೆದರೋದು, ಕಣ್ಣು ಬಿಡತ್ತಿಗೆ ಹೆದರೋದು, ಒಂದು ಹೊಡೆತರನ ಅಂತ ಹೇಳಿದ್ರದು, ಹೀಗೆಲ್ಲ ಹೆದರಿಕೆ ಇಟ್ಟು ಮಕ್ಳು ಏನಾಗ್ಬಿಟ್ಟಿರ್ತಾವಂದ್ರೆ, ಓ ಈ ವಿಚಾರ ಹೇಳಿದ್ರೆ ಎಲ್ಲಿ ಹೊಡಿತಾರ ಏನ, ಈ ವಿಚಾರ ಹೇಳಿದ್ರೆ ಎಲ್ಲಿ ಬೈತಾರ ಏನಂದು ಅಂಥವೆಲ್ಲ ಏನು ಹೇಳೋಕೆ ಹೋಗಲ್ಲ. ಹಾಗಾಗಿ ಮಕ್ಕಳು ದೊಡ್ಡರಾದಂಗೆ ಅವ್ರನ್ನ ಫ್ರೆಂಡ್ಸ್ ಗತೆ ನೋಡ್ಬೇಕು. ನಿನಗೇನಾಯ್ತು ಏನಿಲ್ಲ ಅಂತ ನಾವು ಬಾಯ್ಬಿಟ್ಟು ಕೇಳ್ಬೇಕು. ಹಿಂಗೆ ಇರ್ಬೇಕವ, ಹಿಂಗೆ ಇರಬಾರ್ದು ಅಂತಂದು ದೊಡ್ಡರಾದ್ರೂ ಮಕ್ಳಿಗೆ ತಿಳಿಸಿ ಹೇಳ್ಬೇಕು. ಇಂಥದ್ದೆಲ್ಲ ಅವ್ರ ಮನಸ್ಸಿನಾಗ ಕುಂತ್ಬಿಟ್ಟಿರ್ತೈತೆ ಅತ್ತಿ. ಅಂಥದ್ರಾಗ ಈ ಥರ ಒಂದು ವಿಡಿಯೋ ಆಯ್ತು, ಒಂದು ಫೋಟೋ ಆಯ್ತು, ಏನೋ ಒಂದು ಬಂತಂದ್ರೆ ಅವ್ರಿಗೆ ಇನ್ನಷ್ಟು ಹೆದರಿಕೆ ಆಗಿಬಿಡ್ತೈತಿ. ಇದು ನೋವು ಹೇಳಲೇಬೇಡ, ಅಪ್ಪನಿದ್ರೆ ಹೇಳಲೇಬೇಡ, ಅವ್ರು ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಂತಾರ ಏನೋ, ನಿಂದ ಏನೋ ತಪ್ಪೈತಿ ಅಂತಾರ ಏನೋ ಅಂಥೇಳಿ ಏನೋ ಒಂದು ಕೆಟ್ಟ ನಿರ್ಧಾರಕ್ಕೆ ಬಂದುಬಿಡ್ತಾರೆ. ಏನೋ ಸೂಸೈಡ್ ಮಾಡ್ಕೊಳಕ್ಕೆ ಆಯ್ತು, ಇಲ್ಲ ಅವ್ರ ಕರ್ದಲ್ಲಿ ಹೋಗೋದಾಯ್ತು, ಈ ಥರ ತಾವ ನಿರ್ಧಾರ ಮಾಡಕ್ಕೆ ಹತ್ಬಿಡ್ತಾರೆ ಮನ್ಯಾಗ ಯಾರಿಗೆ ದೊಡ್ಡವ್ರಿಗೆ ಹೇಳಲಾರ್ದಂಗೆ. ಈ ಥರ ಮಾಡಿನ ಭಾಳ ಹೆಣ್ಮಕ್ಳ ಜೀವನ ಹಾಳಾಗೈತಿ. ಈ ಥರ ಯಾವುದೋ ಒಂದು ವಿಡಿಯೋ ಬರಲಿ, ಫೋಟೋ ಬರಲಿ, ಡೀಪ್ ಫೇಕ್ ಅಂಥೇಳಿ ವಿಡಿಯೋ ಮಾಡಿ ಬಿಡ್ತಾರೆ. ಅಂಥವು ಏನೋ ಬರಲಿ, ಒಟ್ಟು ತಾಯಿ ಆಯ್ತು, ತಂದೆ ಆಯ್ತು, ಮಕ್ಕಳಾಯ್ತು, ಹೆದರಬಾರ್ದು. ಸೈಬರ್ ಕ್ರೈಮ್ ಅಂತ ಆಫೀಸು, ಅಲ್ಲಿ ನಾವು ಕಂಪ್ಲೇಂಟ್ ಮಾಡಬೇಕು. ಈ ಥರ ಎಲ್ಲ ಫೇಕ್ ವಿಡಿಯೋಸ್ ಬರಾಕತ್ತೇವು, ನಮ್ದು ಏನಿದ್ರೆ ತಪ್ಪಿಲ್ಲ, ಇದನ್ನು ನೋಡ್ರಿ ಅಂತಂದು ಹೇಳಿದೆ ಅಂದರೆ ಅವ್ರು ಅದಕ್ಕೆಲ್ಲ ಕಂಟ್ರೋಲ್ ಮಾಡ್ತಾರೆ. ಎಂತ ಆಫೀಸ್ ಅಂದಲ್ಪ? ಸೈಬರ್ ಕ್ರೈಮಾ? ಅಲ್ಲತಿ, ಸೈಬರ್ ಕ್ರೈಮ್ ಅಂತ. ಅಯ್ಯೋ ಅಯ್ಯೋ, ಆ ಆಫೀಸ್ ಎಲ್ಲೈತೇನ? ಹೋಗಯ್ಯಪ್ಪ, ಎಲ್ಲಂತ ಹುಡುಕ್ಯಂದು ಹೋಗ್ಬೇಕು ನಾವು ಅಷ್ಟು ದೂರ ಎಲ್ಲ ಅಡ್ಡಾಡಕ್ಕಾಕತ್ತೇನ? ಅಲ್ಲಲ್ಲಿ ಆಫೀಸ್ ಹುಡುಕ್ಯಂದು ಹೋಗೋದು ಬೇಡ. ಅವ್ರು ಒಂದು ನಂಬರ್ ಕೊಟ್ಟಾರ, ಆ ನಂಬರಿಗೆ ನೀವು ಫೋನ್ ಮಾಡಿ ಹೇಳಿದ್ರೆ ಸಾಕು, ಹಿಂಗೆ ಅಂಥೇಳಿ. ಅದು ಎಷ್ಟೈತಲ್ಪ ವಿನಯ್ ನಂಬರ್? ನನಗೂ ದ್ಯಾಸ್ ಉಳಿಲಿಲ್ಲ ಅದು. ಹಾಂ, ಆ ನಂಬರು 1930. ಈ ನಂಬರ್ ಬರೆದಿಟ್ಕ ಪಲ್ಲವಿ ನೀನು. ಏನೋ ಇಂಥ ಸಮಸ್ಯೆ ಬಂದರೂ ನಿನಗೆ ಆಯ್ತು, ನಿನ್ನ ಫ್ರೆಂಡ್ಸಿಗೆ ಆಯ್ತು, ಯಾರೇ ಆಗಿರಲಿ ಅವರು ಏನೋ ತೊಂದರೆ ಆಗೈತಿ ಅಂದ್ರೂ ಈ ನಂಬರಿಗೆ ಒಂದು ಫೋನ್ ಮಾಡಿದ್ರೆ ಸಾಕು, ನಿಮಗೆ ಎಲ್ಲ ಸಮಸ್ಯೆ ಬಗೆಹರಿಸ್ಕೊಡ್ತಾರೆ ಅವರು. ಅಲ್ಲಪ್ಪ, ನಮ್ಮ ಫೋಟೋ ಇಂತಿಂಥವು ಅದಾವ ಅಂತೇಳಿ ನಾವೇ ಫೋನ್ ಮಾಡಿ ಹೇಳಿದೆ ಅಂದ್ರೆ ಬಿಡ್ತಾರ ಅವ್ರು? ಹಂಗೆ ಸಿಕ್ಕರೆ ಬಿಡಂಗಿಲ್ಲ, ಎಷ್ಟು ಬೇಕಷ್ಟು ಫೋನ್ಯಾಗ ಹರೇ ಬಿಡ್ತಾರ. ಇನ್ನು ನಾವಾಗಿ ಹೇಳಿದೆ ಅಂದ್ರೆ ಅಯ್ಯೋ ಮುಗಿದು ಹೋತ್ ಬಿಡಂಗಾರ. ಹೆಣ್ಮಕ್ಳ ಮಾನ ಮರ್ಯಾದೆ ಎಲ್ಲ 3 ಕಾಸು ಹರಾಜು ಹಾಕಿಬಿಡ್ತಾರೆ. ಇಲ್ಲರಿ ಮರ, ಹಾಗೇನಿಲ್ಲ. ಅದು ಗೌರ್ಮೆಂಟ್ ಅಫಿಷಿಯಲ್ ನಂಬರ್. ಅದು ನೀವು ಅದಕ್ಕೆ ಫೋನ್ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ. ನೀವಲ್ಲ, ಬೇಕಾದವ್ರು ಫೋನ್ ಮಾಡ್ಬೋದು ಅದಕ್ಕೆ, ಈ ಥರ ಏನಾರು ತೊಂದರೆ ಆಗಿದ್ರೆ. ಆದ್ರೂ ಒಂದು ರೀತಿ ನೋಡಿದೆ ಅಂದ್ರೆ ಈ ಹೆಣ್ಣು ಹುಡುಗರನ್ನ ಶಾಲೆಗೆ ಕಳಿಸ್ಬಾರ್ದು ನೋಡಪ್ಪ. ಸುಮ್ಮನೆ ಒಂದು ಸ್ವಲ್ಪ ಓದಾಕ್ ಬರೆಯಕ್ಕೆ ಅಟ್ ಬಂತಂದ್ರೆ ಮದುವೆ ಮಾಡಿಕೊಟ್ಟು ಬಿಡ್ಬೇಕು. ಹೋಗಿ ಅವ್ರ ಗಂಡ ಮನೆಗೆ ಅವ್ರು ಬಾಳೆ ಮಾಡ್ತಿರ್ತಾರೆ. ಇದನ್ನ ಯಾವನಿ ಬೇಕಾ ಮರಯ್ಯ? ಬಾಗಿ ನೀ ಅನ್ಕೊಂಡಾಗ ಏನಿಲ್ಲಲಿ, ಹೆಣ್ಮಕ್ಳು ಎಷ್ಟು ದೊಡ್ಡ ಕ್ಷೇತ್ರದಾಗ ಕೆಲಸ ಮಾಡ್ತಾರ. ಹಿಂಗೆ ಹೆದರ್ಕೊಂಡು ಕುಂತಿದ್ದೆ ಅಂದ್ರೆ ಯಾವ ಹೆಣ್ಮಕ್ಳು ಮನೆ ಬಿಟ್ಟು ಹೊರಗೆ ಬರ್ತದಿಲ್ಲ. ಹೆದರ್ಬಾರ್ದು, ಧೈರ್ಯವಾಗಿರ್ಬೇಕು. ಈಗ ವಿನ ಹೇಳಿದ್ನಿಲ್ಲ, ಈ ಥರ ಏನಾರ ಒಂದು ಸಮಸ್ಯೆ ಪರಿಹಾರ ಇದ್ದೇ ಇರ್ತೈತಿ. ಏನ ನನಗೆ ತಿಳಿತು ಅಂದೆ. ಸರಿ ತಗರಿ, ಮಾತಾಡ್ಕೇರಿ ನೀವು. ತಡಿಲೇ ಬಗ್ಗೆ, ನಾನು ಬಂದೆ. ಅಷ್ಟ ಅಲ್ಲತಿ, ಅವನದು ದೊಡ್ಡ ಗ್ಯಾಂಗ್ ಐತಂತ. ಹಿಂಗೆ ಹೆಣ್ಣು ಹುಡುಗರಿಗೆ ಮೋಸ ಮಾಡೋದು, ಕರೆಸ್ಕೊಳೋದು, ಕರ್ಕೊಂಡು ಹೋಗಿ ಎಲ್ಲರ ಬೇರೆ ಕಡೆ ಮಾರಿ ಬಂದುಬಿಡೋದು. ಇವ ನಡಬೆತ್ತಲ್ಲಿ ಏಜೆಂಟ್ ಅಷ್ಟೇ. ಇವ ಇನ್ನೂ ದೊಡ್ಡ ಗ್ಯಾಂಗ್ ಐತಂತ ಇವ್ರದ್ದು. ಅದು ಎಲ್ಲ ನಾವು ಪತ್ತೆ ಹಚ್ತೇವ್ರಿ. ಇನ್ನು ಒಬ್ಬ ಸಿಕ್ಕನಲ್ಲ, ಇವ್ರನ್ನ ಅಷ್ಟನ್ನು ತರ್ತೇವೆ ದಾರಿಗೆ ಅಂತಂದು ಹೇಳಿದ್ರು ಪೊಲೀಸರು ನನಗೆ. ಚಲೋ ಆತ್ ಬಿಡಪ್ಪ, ನನಗಂತೂ ಹೆದರಿಕೆ ಆಗ್ಬಿಟ್ಟಿತ್ತು. ಏನಕ್ಕೆನಾರ ಆಗಿ ಅವ್ನು ಎಲ್ಲರ ಸತ್ತು ಹೋಗಿದ್ರೆ ಗತಿ ಏನೋ ಅನ್ನಂಗೆ ಆತಪ್ಪ. ನಿನ್ನೆ ನನಗೆ ಅಂತ ಇಂತ ಆರಾಮಾದ್ನಲ್ಲ, ಆರಾಮಾಗ್ಯಾನಲ್ಲ.
ಇನ್ಮೇಲೆ ಕಾನೂನಿನ ಪ್ರಕಾರ ಅವ್ನಿಗೆ ಏನು ಶಿಕ್ಷೆ ಆಗ್ಬೇಕು, ಸರಿಯಾಗಿ ಶಿಕ್ಷೆ ಆಗ್ಬೇಕು ಅವನಿಗೆ. ಇನ್ನೊಂದ್ಸಲ ಮನಸ್ನಾಗೆ ಹೆಣ್ಮಕ್ಳು ನೆನೆಸ್ಕೊಂಡಿರ್ಬಾರ್ದು ಅವ್ನು ಹಲ್ ಕಟ್ ಮಾಡಿ. ಅಂತೂ ಇಂತೂ ನನ್ನ ಮಗಳ್ದು ಏನು ತಪ್ಪಿಲ್ಲ ಇದ್ರಾಗ ಅನ್ನಂಗೆ ಸಾಬೀತಾತಲ್ಪ. ಸಾಕು, ದೇವ್ರು ಬಂದಂಗೆ ಬಂದೆಪ್ಪ ನಮ್ಮ ಪಾಲಿಗೆ ನೀನು. ಇರ್ಲಿ ಬಿಡ್ರಿ ಅಕ್ಕಾರ, ನೀವು ಹಗ್ಲ ಹಂಗಂದ್ರೆ ನನಗೊಂಥರ ಮುಜುಗರ ಆಕತಿ. ಅತ್ತಿ ಮಾವ ಎಲ್ಲ ಸಮಸ್ಯೆ ಬಗೆಹರಿತಿದೆ, ನಾವು ಹೋಗಿ ಬರ್ತಾನೆ ತಗೊಳ್ರಿ ಊರಿಗೆ. ಹಂಗಂದ್ರೆ ಹೆಂಗಪ್ಪ? ಹೋಳಿಗೆ ಮಾಡಿ ಉಣಿಸ್ತೇವೆ ಅಂತೇಳಿ ಕರೆಸ್ಕೊಂಡು ಇದೇ ರಾಡೆ ಆಗಿ ಹೋತು. ಏನು ಹೋಳಿಗಿಲ್ಲ ಜೋಳಿಗಿಲ್ಲ. ತಡ್ರಿ ಇವತ್ತು ಒಂದಿನ ಇರ್ರಿ, ಹೋಳಿಗೆ ಮಾಡ್ತಾನೆ, ಊಟ ಮಾಡ್ಕೊಂಡು ಹೋಗುವಂತ್ರಿ. ಮಾಮ ಥ್ಯಾಂಕ್ಸ್, ನೀ ಇದ್ದಕ್ಕೆ ಇದೆಲ್ಲ ಸಮಸ್ಯೆ ಬಗೆಹರಿತು. ಇಲ್ಲ ಅಂದ್ರೆ ಇನ್ನು ಏನೇನು ಅನ್ಭವಿಸ್ಬೇಕಿತ್ತೆ ನಾನು. ಇರ್ಲಿ ಬಿಡು ಪಲ್ಲವಿ, ಥ್ಯಾಂಕ್ಸ್ ಎಲ್ಲ ಏನು ಬೇಡ. ನೀನು ಇನ್ಮೇಲೆ ಒಂದು ಹುಷಾರಾಗಿರು. ಇವ್ರ ಜೊತೆ ಫೋಟೋ ತೆಗೆಸ್ಕೊಳೋದಾಗಲಿ, ಹಿಂಗೊಂಥರ ಓಡಾಡೋದಾಗಲಿ, ಗ್ರೂಪ್ ಒಳಗೆ ಫೋಟೋ ತೆಗೆಯೋದಾಗಲಿ ಯಾವುದೂ ಮಾಡೋಕ್ಕೆ ಹೋಗ್ಬೇಡ. ಎಷ್ಟು ಸಾಧ್ಯ ಆಕೈತೆ ಅಷ್ಟು ಒಳ್ಳೆಯ ಗೆಳೆತನ ಮಾಡೋಣ. ಈ ಥರ ಕೆಟ್ಟರ ಗೆಳೆತನ ಮಾಡೋದು ಬೇಡ. ಸರಿ ಮಾಮ, ನೀ ಹೇಳ್ದಂಗೆ ಓದಿನ ಕಡೆಗೆ ಲಕ್ಷ್ಯ ಕೊಡ್ತಾನೆ. ಈ ಫೋನು ಎಷ್ಟು ಒಳ್ಳೇದೈತಲ್ಲ, ಇದರಿಂದ ಅಷ್ಟೇ ಕೆಟ್ಟದ್ದಾಕತ್ತೆ ಅಂತ ಈ ಒಂದು ಸಿಚುವೇಶನಿಂದ ಅರ್ಥ ಆಯ್ತು ನನಗೆ. ಸರಿ ತಗೊಳ್ಳೆ ಸುಮ್ಮನೆ ಬರ್ತಾನೆ ಅಂತ. ಅಯ್ಯಲ್ಲಂತಕ್ಕ ಹೋಳಿಗೆ ಮಾಡಿ ಹಳೆಯಾಗ ಮಗಳಿಗೆ ಉಣಿಸಿದ್ರಾತು ಅಂತ ನಾ ಅನ್ಕೊಂಡನಿ. ನೀ ಮನೆ ಹೋಗ್ತಾನೆ ಅಂತೆಲ್ಲ ನಮ್ಮ ಮನೆಯವ್ರಿಗೆ ಹೇಳಿ ಮಾನೆ ಹಣ್ಣು ತರಿಸ್ತಾನೆ. ಹೋಳಿಗೆ ಶಿಕಂಡು ಮಾಡ್ಕೊಂಡು ಎಲ್ಲರೂ ಕೂಡಿ ಉಣ್ಣನ್ರಂತ ಇವತ್ತು. ಅಲ್ರಿ ಸುಮಕ್ಕರ, ನೀವೇ ಬಾಯ್ ಬಿಟ್ಟು ಅಂತೀರಿ ಹಳೆಯಾಗ ಮಗಳಿಗೆ ಹೋಳಿಗೆ ಮಾಡಿ ಉಡಿಸ್ಬೇಕು ಅಂತಂದು. ಮತ್ತು ನಾವೆಲ್ಲ ಯಾಕೆ, ನೀವು ಆರಾಮ್ ಉಣಿಸ್ರಿ ಅವ್ರಿಗೆ. ಹಂಗೇನಿಲ್ರಿ ಅಣ್ಣಾರ, ಹಳೆಯ ಮಗಳು ಅಂದ್ರೆ ಅವ್ರ ಅಷ್ಟ ಮಾಡಿಡಕತ್ತೇನ್ರಿ. ಬೀಗ್ರಿಗೆ ಬರಕ್ಕೆ ಹೇಳ್ತಾನೆ. ನಮ್ಮ ಚಿಕ್ಕಮ್ಮ ಕಾಕನ ಮಗಳು ಎಲ್ಲರೂ ಬಂದಾರ. ಮತ್ತು ಇಂಥ ಟೈಮ್ ಯಾವಾಗ ಕೂಡಿ ಬರ್ತೈತ್ರಿ, ಅದಕ್ಕೆ ಎಲ್ಲರೂ ಕೂಡಿ ಖುಷಿಲೇ ಊಟ ಮಾಡ್ಬಿಡಂತ ಇವತ್ತು. ಹೌದು, ಚಿಕ್ಕಮ್ಮರ ಅನ್ನೋತ್ತಿಗೆ ನೆನಪಾತು. ಆಕೆಗೆ ಯಾರು ಹೇಳಿದ್ರು ನಿನ್ನೆಲ್ಲಿ ಬರಕ್ಕೆ? ನೀ ಏನಾರು ಹೇಳಿದ್ದೇನ? ಹೋಗ್ರಿ, ಆಕೆದು ಮೊದ್ಲ ಒಡಕ್ ಬಾಯಿ, ಒಂದು ತಟಗೂ ಸುಮ್ಮನೆ ಇರಂಗಿಲ್ಲ, ಎಲ್ಲರ ಮುಂದೆ ಹೇಳ್ಕೊಂತ ಅಡ್ಡಾಡ್ತಾಳ. ಅಂತಕ್ಕಿಗೆ ನಾ ಯಾಕೆ ಹೇಳಕ್ ಹೋಗ್ಲಿ ಹಿಂಗೈತಿ ಅಂತಂದು. ತಡ್ರಿ ಆಕೆನ ಕರಿತೇನೆ, ಕೇಳುವಂತ್ರಿ. ಭಾಗ್ಯ ಚಿಕ್ಕಮ್ಮರ ಬರ್ರಿ, ಇಲ್ಲಿ ಒಟ್ಟು ನಿಮ್ಮ ಅಣ್ಣ ಕರೆಯಕತ್ತಾರ ನಿಮ್ಮನ್ನ. ಇವ ಮತ್ತೇನು ಬಂದು ಒಕ್ಕರ್ಸ್ಕೊಂತ ಇವು ಎದಕ್ಕೆ ನಾನು ಕರೆಯಕತ್ತೇವು? ಹಾಂ ಬಂದೆ ಅದಕ್ಕಮ್ಮ. ಏನಣ್ಣ ಎದಕ್ಕೆ ಕರದಿ? ಅದು ನಿನ್ನ ರಾತ್ರಿ ನಿನಗೆ ಯಾರು ಹೇಳಿದ್ರವ ಅಲ್ಲಿ ಬರಕ್ಕೆ? ಬರೋದು ಬಂದು ಸುಮ್ಮನಾರ ನಿಂತ್ಕೊಂಡಿದ್ದೆ. ದಡ ಇದ್ರಿಗೆ ಹೋಗಿ ಅಷ್ಟೆಲ್ಲ ಮಾತಾಡ್ಬಿಟ್ಟೆ ಅವ್ನ ಇದ್ರಿಗೆ. ಏನು ಕೆನಾರ ಮಾಡಿದ್ರ ನನ್ನ ಮಗಳ ಜೀವ ಯಾರು ನೀ ತಂದು ಕೊಡ್ತಿದ್ದೆ? ನನಗನಿಸ್ತೈತಿ ನಾವು ಮಾತಾಡೋ ಮುಂದೆ ಎಲ್ಲ ಕದ್ದು ಕೇಳಿಸ್ಕೊಂಡಿರ್ಬೇಕ್ರಿ ಇವ್ರು ಚಿಕ್ಕಮ್ಮರ. ಅದಕ್ಕಾಗಿನ ಹಂಗೆ ಬಂದಾರ. ಇಲ್ಲ ಅಂದ್ರೆ ಇವ್ರಿಗೆ ಹೆಂಗೆ ಗೊತ್ತಾಗಬೇಕು ಆಜಾಗ? ಅಯ್ಯ ಅದಕ್ಕಮ್ಮ ಹೆಂಗೆ ಮಾತಾಡ್ತೀರಿ? ನಾನು ಯಾಕೆ ಕದ್ದು ಕೇಳಿಸ್ಕಲ್ಲಿ? ನನಗೇನು ಕೇಳಿಲ್ಲ ಬಿಟ್ಟಲ್ಲ. ನಾನು ಸುಮ್ಮನೆ ಹಂಗೆ ಹೊರಗೆ ಬರಂಗೆ ಬಂದೆ. ಈಕಿ ಬ್ಯಾಗ್ ಹಿಡ್ಕೊಂಡು ಹೊಂಟದ್ಲು ಸರ್ ರಾತ್ರಿ ಹೊತ್ತು. ನೀವು ಯಾರು ಕಾಣಲಿಲ್ಲ ಜೊತೆಗೆ. ನಾನು ಮತ್ತು ಈಕೆಲ್ಲಿ ಹೊಂಟಾಳು ಒಬ್ಬಾಕಿನ ಇಷ್ಟೊತ್ತಿನಾಗ ಅದು ಬ್ಯಾಗ್ ತುಂಬ್ಕೊಂಡು ಹಂಗೆ ಹಿಂದೆ ಬಂದೆ. ಆಮೇಲೆ ನೋಡಿದ್ರೆ ಈಗ ಒಬ್ಬಾಕೆ ನಿಂತ್ಕೊಂಡಿದ್ಲು. ಅದಕ್ಕೆ ನಾನು ಅವನ ಜೊತೆ ಮಾತಾಡೋದು ನೋಡಿ ಬೈದಾಡ್ದೆ. ಯಾಕಪ್ಪ ಹಿಂಗೆ ಯಾಕೆ ಮಾಡ್ತಿ? ನಮ್ಮ ಹುಡುಗಿ ಬೇಕಾಗಿತ್ತೆ ನಿನಗೆ ಅಂತಂದು. ಯಾಕ್ರಿ ನನಗೆ ಅಷ್ಟು ಅಧಿಕಾರ ಇಲ್ಲ ನನ್ನ ಸೊಸೆ ಮೇಲೆ? ಅಲ್ಲವಾ, ನಿನಗೆ ಅಷ್ಟು ಅನುಮಾನ ಬಂದತ್ತಂದ್ರೆ ಅವ್ರ ಅವ್ವನ ಮುಂದಾತು ಅವ್ರ ಅಪ್ಪನ ಮುಂದಾತು ಹೇಳ್ಬೇಕಾ? ನೀವು ಒಬ್ಬಕ್ಕೆ ಹೋಗಿದ್ದೆ, ಅದು ಹೆಣ್ಮಗಳು. ನಿನಗೆ ಏನಾರು ಮಾಡಿದ್ರ ಕಡೆಗೆ ಹುಡುಗಿ ಜೀವಕ್ಕೆ ಏನಾರು ತೊಂದರೆ ಆಗಿದ್ರೆ ಯಾರಿಗೆ ಹೇಳಿ ಕಷ್ಟ? ಅಯ್ಯ ಅಣ್ಣಾರ, ಈಗ ಹೋಗೋ ಮುಂದೆ ಯಾರ್ಯಾರು ಇದ್ದಲ್ರಿ ಮನ್ಯಾಗ. ನಾ ಯಾರಿಗೆ ಹೇಳಿ? ಅವು 2 ಮುದುಕ್ರದವು, ಅವ್ವ ಅಮ್ಮ. ಅವ್ರಿಗೆ ಹೇಳಿದ್ರೆ ಇನ್ನೊಟ್ಟು ಬೇಜಾರು ಮಾಡ್ಕೊಳಂಗಿಲ್ಲೇನು ಅವ್ರು? ಏನಾತ ಏನಿಲ್ಲ ಅಂತೇಳಿ. ಅದಕ್ಕೆ ಅವ್ರಿಗೆ ಹೇಳಿಲ್ಲ. ಮತ್ತು ನನ್ನ ಗಂಡಗೆ ಹೇಳೋಣ ಅಂದೆ. ಎಷ್ಟಾಗಲಿ ಮನೆ ಹಳೆಯವ, ಮತ್ತು ನನ್ನ ಸೊಸೆ ಬಗ್ಗೆ ತಪ್ಪು ತಿಳ್ಕೊಬಾರ್ದಂದು ನಾನು ಹೋದೆ ಮುಂದಕ್ಕೆ. ಯಾರಿಗೆ ಹೇಳಿಲ್ಲ. ನಾ ಹೋಗಿ ಅವ್ನಿಗೆ ಅಷ್ಟು ಬೇದಾಡಿದೆ ಅಂದು ಅವ್ನ ಲಕ್ಷ್ಯ ನನ್ನ ಕಡೆಗೆ ಬಂತು. ಅವಾಗ ಬಂದು ನಿನ್ನ ಹಳೆ ಅವ್ನ ತಲೆಗೆ ಹೊಡೆದ. ಇಲ್ಲ ಅಂದಿದ್ರೆ ಅವ್ನ ಲಕ್ಷ್ಯ ಎಲ್ಲ ಕಡೆಗೆ ಇರ್ತತೆ. ನೀ ಎಲ್ಲರೂ ನಿನ್ನ ಮಗಳು ಕರ್ಕೊಂಡು ಹೋಗಿ ಎಲ್ಲರೂ ಮಾರಿ ಬಂದಿದ್ದೆ ಅಂದ್ರೆ ಅವಾಗ ಏನು ಮಾಡ್ತಿದ್ದಿ? ಈಗ ನೋಡಿದ್ರೆ ಮತ್ತೆ ನನಗೆ ಜೋರು ಮಾಡಕತ್ತೀಯಪ್ಪ ನೀನು. ಹೋಗ್ಲಿ ಬಿಡಯಪ್ಪ, ಆಗೋದೆಲ್ಲ ಒಳ್ಳೇದ್ಕಂತಾರ. ಏನೋ ಒಟ್ಟು ಯಾರ ಕಡೆ ಇದ್ದಾರ ಆದ್ರೇನ ಚಲೋ ಆದ್ರೆ ಸಾಕು. ನನ್ನ ಗಂಡನ ಕಡೆದ್ದಾದ್ರೇನ ಅತ್ತೆ ಕಡೆದ್ದಾದ್ರೇನ ಮುಗಿಸ್ಬಿಡ್ರಿ ಇಲ್ಲಿಗೆ. ಆತ್ ಬಿಡವ, ನೀ ಹೇಳಿದ ಮೇಲೆ ಏನೈತೆ ಮಾತಾಡೋದಾರ ಇದ್ರಾಗ. ಸರಿ ತಗ, ಹಂಗಾರೆ ಪ್ಯಾಟ್ಗೆ ಹೋಗಿ ಒಂದು 2 kg ಮಾನ ಹಣ್ಣು ತರ್ತಾನೆ ನೋಡು. ಅಯ್ಯ 2 kg ಯಾರಿಗೆ ಸಾಲ್ತಾವ? ಒಂದು 5 kg ತರ್ರಿ. ಒಂದು ಸ್ವಲ್ಪ ಒಳ ಬರ್ರಿ, ಇಲ್ಲಿ ಮಾತಾಡೋದವು. ಸರಿ ತಗೊಳ್ಳಿ, ನಾನು ಮನೆಗೆ ಹೋಗಿ ಹುಡುಗರನ್ನ ಕರ್ಕೊಂಡು ಕದ ಪದ ಹಾಕಿ ಬರ್ತಾನೆ. ಇವು ಹೆಣ್ಣು ಹುಡುಗರನ್ನ ಒಬ್ಬೊಬ್ಬರನ್ನ ಬಿಡೋದು ಭಾರಿ ಒಜ್ಜಾಗೈತಿ ಈಗಿನ ಕಾಲದಾಗ. ರೀ ಸಾರಿ, ನಮ್ಮ ಮತ್ತೆ ಹಂಗೆ ಅಂದದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ್ರಿ ನೀವು. ಅವ್ರ ಮಾತಾ ಹಂಗೆ. ಇಲ್ಲ, ನನಗೆ ಕರೆನ ಬೇಜಾರಾಗೈತಿ ಈಗ. ರೀ ಸಾರಿ ಕೇಳಿದ್ನಲ್ಲ. ಮತ್ತು ಮನ್ಯಾಗ ಒಬ್ರು ಅದಾರ ಅಂದ್ರೆ ಹೆಚ್ಚು ಕಮ್ಮಿ ಮಾತು ಬರವ ಅವು. ಏನಾತ್ ಬಿಡ್ರಿ, ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೆಂಗೆ? ನಾ ಎಲ್ಲಿ ಹೇಳಿದೆ ನಿಮ್ಮ ಅತ್ತೆಯವ್ರ ಮಾತು ಕೇಳಿ ಬೇಜಾರಾತ ಅಂತಂದು? ನನಗೆ ಬೇಜಾರಾಗಿರೋದು ನಿನ್ನ ಕಡೆಯಿಂದ. ಹೌದಾ? ನನ್ನ ಕಡೆದ ತಪ್ಪಾತ? ಹಂಗಾದ್ರೆ ಅದಕ್ಕೂ ಸಾರಿ. ಹಿಂಗೆ ಯಾರು ಬೇಕಾದರೂ ಸಾರಿ ಕೇಳ್ತಾರ. ಇಂಥ ಸಾರಿ ಬೇಡ, ನನಗೆ ಬೇರೆ ಥರ ಬೇಕು. ಛೀ ಹೋಗ್ರಿ, ಎಷ್ಟು ಪೋಲಿಯಾಗಿ ಮಾತಾಡ್ದು ಕಲ್ತೀರಿ. ಆ ಥರ ಸಾರಿ ಬೇಕಂದ್ರೆ ಇಲ್ಲೆಲ್ಲ ಸಿಗಲ್ಲ, ಸೀದಾ ರೂಮಿಗೆ ಬರ್ಬೇಕು ನೀವು. ಹೌದಾ? ಸರಿ ಬಿಡು, ಹಂಗಾರೆ ನಾ ಊರಿಗೆ ಹೋಗ್ತೀನಿ. ನಿಜವಾಗ್ಲೂ ಊರಿಗೆ ಹೋಗ್ತೀರಾ? ಸರಿ ತಗೋರಿ, ಹೋಗಿ ಬರ್ರಿ. ಇದೇನ ಈ ಕಡೆ ತಿರುಗ್ರಿ. ಇಲ್ಲೇ ಎಲ್ಲಿ ಏನೈತಿ? ಇಲ್ಲೇ ಐತಡ್ರಿ. ನಿಲ್ಲ ಓಡೋದ್ರೆ ಹೆಂಗೆ? ನೀವು ಒಬ್ಬಕ್ಕೆ ಸಾರಿ ಕೇಳಿದಿ, ನಾ ಕೇಳಿಲ್ಲ ಅಲ್ಲಿನ. ಬೇಡ ನಿಮ್ಮ ಸಾರಿ ಎಲ್ಲ ನಿಮ್ಮ ಕಡೆನೇ ಇರಲಿ.